ನಮಸ್ಕಾರ, ನನ್ನ ಹೆಸರು ಜ್ಯೋತಿಬಾ ಬೇಡಿಗೆ. ಎಲ್ಲ ರೈತ ಬಾಂಧವರಿಗೆ ಮತ್ತೊಂದು ಸಲ ನಮಸ್ಕಾರ. ನಾವು ಪೋಲ್ಯಾನ್ ಅಗ್ರೋ ಮಿನರಲ್ಸ್ ಪ್ರೈವೇಟ್ ಲಿಮಿಟೆಡ್ ಕೊಲ್ಲಾಪುರ ಈ ಒಂದು ಕಂಪನಿ ಮೂಡಲ್ಗಿ ತಾಲೂಕು, ಆಮೇಲೆ ಹಳ್ಳೂರು ಅಂತ ಊರು. ಇವತ್ತು ಡೇಟ್ ಅದ 1/2/2025. ನಾವೊಬ್ಬರು ಫಾರ್ಮರ್ ಕಡೆ ಬಂದೀನಿ, ಬರ್ಮಪ್ಪ ಸಬ್ಸಾಗರ್. ಇವರು ಸರ್ ಆಲ್ರೆಡಿ ಪೈಲ ಕೃಷ್ಣ ಶುಗರ್ಸ್ ಲಿಮಿಟೆಡ್ದೊಳಗೆ ಫೀಲ್ಡ್ ಆಫೀಸರ್ ಅಂತ ಯಾಕಂದ್ರೆ ಸರ್ ವರ್ಕ್ ಮಾಡ್ತಿದ್ರು. ಸಾಕಷ್ಟು ರೈತರದ ಸಂಪರ್ಕ ಅದ. ಆಮೇಲೆ ಸ್ವತಃ ತಮ್ಮ ಹೊಲದಲ್ಲಿ ಸಾಕಷ್ಟು ಒಂದು ಡೆವಲಪ್ಮೆಂಟ್ ಆಗೋದಲ್ಲಿ ಕೆಲವೊಂದು ಬೆಳೆಗಳು ಬೆಳೆದ್ರೊಳಗೆ ಒಂದು ಸ್ವಲ್ಪ ಎಲ್ಲ ಥರ ಒಂದು ಮಾಹಿತಿ ಒಂದು ಈ ಅರ್ಶಿನ ಬಗ್ಗೆ ಐತಿ. ಹಾಗಾಗಿ ನಾ ಇವತ್ತು ಪೋಲ್ಯಾನ್ ಅಗ್ರೋ ವತಿಯಿಂದ ಆ್ಯಕ್ಚುಲಿ ಸರ್ಗೆ ನಾಯ್ಕ್ ಸರ್, ನಮ್ಮ DM ಆದಂಥ ನಾಯ್ಕ್ ಸರ್ ಅವರು ಗೈಡ್ಲೈನ್ ವತಿಯಿಂದ ಸಾಕಷ್ಟು ಅರಿಶಿನ ಚೆನ್ನಾಗಿ ಬೆಳೆದಾರ. ಅದ್ರ ಸಂಬಂಧ ನಾವು ಒಂದು ಇವತ್ತು ವಿಡಿಯೋ ಮಾಡಕ್ಕೆ ಬಂದೀನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಇಲ್ಲಿಗ ನಾವು ಮೇ 15ರಿಂದ 20ನೇ ತಾರೀಕು ಅಂದ್ರೆ ಲವಣಿ ಮಾಡ್ತೀವಿ. ಅಷ್ಟೊಳಗೆ ಏನೈತೆ ರೀ, ಮೇ 1ರಿಂದ ತಿಪ್ಪಿ ಗೊಬ್ಬರ ಹೇರ್ಕೊಳ್ಳೋದಾಗಲಿ 15ರಿಂದ 10 ಡಂಪ್ ಹೇರ್ತೀವಿ ರೀ. ಹೇರ್ಕಿಸಿಂದ ಅದನ್ನೆಲ್ಲ ನೆಲದಾಗ ಕಲಿಸಿ ಗೊಬ್ಬರ ಮತ್ತು ನಮ್ಮ ಸಮೀರೋಡ್ ಫ್ಯಾಕ್ಟ್ರಿದ ಭೂಮಿ ಲಾಭ ಅಂತ ಹೇಳಿ ಅದನ್ನು ಒಂದು ಎಕರೆಗೆ ಇಲ್ಲ ಅಂದ್ರೆ 2ರಿಂದ 3 ಟನ್ ರೀ ಹಾಕಿ ಮಿಕ್ಸ್ ಮಾಡ್ಕೊಂಡ್ರಿ ಎಲ್ಲ ನೆಲ ಹೊಡೆದು ಎಲ್ಲ ರೆಡಿ ಮಾಡ್ಕೊತೀವಿ ರೀ. ಕಾದಂತ 8-10 ದಿವಸ ಬಿಟ್ಟ ನಾವು ಮಷಿನ್ಲಿ ಏನು ಮಾಡ್ತೀವಿ ರೀ, ಅರ್ಶಿನ ಲವಣಿ ಮಾಡ್ತೀವಿ. ಇದು ಯಾವ ತಿಂಗಳದಾಗ ನೀವು ಮಾಡ್ತೀರಿ ಸರ್? ಯಾವ ಮೇ 15 ಒಳಗೆ 20 ರೀ. ಆಮೇಲೆ ಅದು ಮಾಡ್ಕೊಂಡ್ರಿಂದ ಸರ್ ನೀವು ಲವಣಿ ಮಾಡಿದ್ಬೇಕು ಸಾಯಿಲ್ ಅಪ್ಲಿಕೇಶನ್ ಏನೇನು ಕೊಡ್ತೀರಿ ಸರ್? ಸಾಯಿಲ್ ಅಪ್ಲಿಕೇಶನ್ ಅಂದ್ರೆ ರೀ ನೀವು ಇದನ್ನ ರೀ ಗೊಬ್ಬರ DAP ರೀ, ಆಮೇಲೆ ರೀ ಮಿಟ್ಟಿ ಮಾಸ್ಟರ್ ಪೋಲ್ಯಾನ್ ಅಗ್ರೋ ಮಿನರಲ್ಸ್ ಕಂಪ್ನಿದು. ಮತ್ತೇನು ಕೊಡ್ತೀರಿ? ಪೊಟ್ಯಾಶ್. ಮತ್ತು ರೀ ಮ್ಯಾಗ್ನೀಷಿಯಮ್, ಬೋರಾನ್. ಈ ರೀತಿ ಏನದಾವಲ್ಲ ಇವನ್ನೆಲ್ಲನೂ ಸಮ ಪ್ರಮಾಣದಾಗ ನೋಡ್ಕೊಂಡು ಒಂದೊಂದು ಚೀಲ ಇವನ್ನೆಲ್ಲ ಏನಂತಾರೆ ಕಲ್ಸ್ಕೊಂಡು ಭೂಮಿ ಮೇಲೆ ಹಾರಿ ಉಗಿದ್ದೇವೆ. ಉಗಿದ್ಮೇಲೆ ತನ ಮಷಿನ್ಲಿ ಏನಾಯ್ತಲ್ಲ 8ರಿಂದ 10 ಇಂಚ್ ಬೀಳುವಂಗೆ 3.5 ಫುಟ್ ಸಾಲ ಬಿಡ್ತೀವಿ. 3.5 ಫುಟ್ ಸಾಲ ಬಿಡ್ತಾರೆ. ಆಮೇಲೆ 3.5 ಫುಟ್ ಸಾಲ ಬಿಟ್ಟಾಗ್ರಿ ನೆಕ್ಸ್ಟ್ ಫಸ್ಟ್ನೇ ಡೋಸ್ ನೀವು ಡ್ರಿಪ್ ಮುಖಾಂತರ ಯಾವುದೋ ಕೊಡ್ತೀರಿ? ಹೆಂಗೆ ಏನು ಒಂದು ಸ್ವಲ್ಪ ನೆನಪದ್ರಿ? ಫಸ್ಟ್ ಡೋಸ ಒಂದು ಸ್ವಲ್ಪ ಮ್ಯಾಗ್ನೀಷಿಯಮ್ ರೀ, ಮತ್ತು ಕ್ಲೀನ್ 20 ರೀ, ಮತ್ತು ಇವೇನ 11-14 ಇವು ಕೊಡ್ತೀರಿ. ಆಮೇಲೆ ನೀವು ಸರ್ಸಾದ್ರೆ ನಿಮ್ದು ಅರಿಶಿನ ಬರೋ ತನಕ ಅಂದ್ರೆ ರೀ ನೀವು ಎಷ್ಟು ಸಲ ನೆಲಕ್ಕೆ ಸಾಯಿಲ್ ಅಪ್ಲಿಕೇಶನ್ ಗೊಬ್ಬರ ಕೊಡ್ತೀರಿ? ಆಮೇಲೆ ಒಂದು ನಾರ್ಮಲ್ವಾಗಿ 2 ಸಲ ಸ್ಪ್ರೇ ತೊಗೋತೀರಿ? ಒಂದು 5 ಸಲ ಡ್ರಿಪ್ ಕೊಡ್ತೀವಿ ರೀ. ಒಂದು 3 ಸ್ಪ್ರೇ ತೊಗೊಳ್ಳಿ. 3 ಸ್ಪ್ರೇ ತೊಗೋತೀರಿ. ಆಮೇಲೆ ಸರ್ ನೀವು ನೀರಿಂದ ಎಲ್ಲ ಜನ ಹೇಳ್ತಾರೆ ನೀರಿನ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋದ್ರಿಂದ ಸ್ವಲ್ಪ ಹುಳ ಪಿಳ ಹತ್ತೈತಿ ಅಂತ ಹೇಳ್ತಾರೆ ರೀ. ನಿಮ್ಗೆ ಈ ಪ್ಲಾಟ್ನಾಗ ಏನು ಹುಳ ಅದ ರೀ? ಪ್ಲಾಟ್ವಾಗ ರೀ ಮಡ್ಡಿ ಏರಿಯಾ ಬರ್ತಾವ್ರೆ. ನಾವು 8 ದಿವಸಕ್ಕೆ ಒಂದು ಏನಿದ್ರಲ್ಲ ಡ್ರಿಪ್ ರೀ, ಒಂದು 3ರಿಂದ 4 ತಾಸು ಬಿಡ್ತೀರಿ. ಆಮೇಲೆ ನಿಮ್ಮಲ್ಲಿ ಈಗ 8 ವರ್ಷ ಆಯ್ತು ನೀವು ಇದು ಅರಿಶಿನ ಬೆಳೆಯಕತ್ತೀರಿ ಸರ್? 15 ವರ್ಷ ಆಯ್ತು. 15 ವರ್ಷ ಆಯ್ತು ರೀ. 15 ವರ್ಷ ತನಕ ನಿಮ್ಮದು ಸರ್ಸಾನ ಎಕರೆಕ್ಕೆ ಒಂದು ಇಳುವರಿ ನೋಡ್ಬೇಕಾದ್ರೆ ಯಾವ ರೀತಿ ಬೀಳ್ತದೆ ಸರ್? ಒಂದೊಂದು ವರ್ಷ 42-43 ತನಕ ಬಿದ್ದದ್ರಿ. ಒಂದೊಂದು ವರ್ಷ 40 ಬಿದ್ದಾವ್ರಿ. ಈ ವರ್ಷ ಒಂದು ಸ್ವಲ್ಪ ರೋಗ ಜಾಸ್ತಿ ಇದಾವನ 37-38 ರೋಗ ಜಾಸ್ತಿ ಇದ್ರು ಭೀ ನಿಮ್ಮದು 37-38 ಬೀಳ್ತಾವ್ರಿ. ಓಕೆ. ಆಮೇಲೆ ಸರ್ ಈಗ ನಾ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಅರಿಶಿನ ಅಂದ್ರೆ ಈಗ 2ನೇ ಬಂಗಾರ ರೀ, ಹೌದಲ್ಲ ರೀ? 2ನೇ ಬಂಗಾರ. ಈ ಅರಿಶಿನದಿಂದ ಕೆಲವೊಂದು ಜನ ಹಿಂಗೂ ವಿಚಾರ ಮಾಡ್ತಾರೆ ರೀ, ನಾವು ಅರಿಶಿನದಿಂದ ಭಾಳ ಲಾಸ್ ಆಗಿದ್ವು ಅದು ಇದು ಅಂತಾರೆ ರೀ. ಏನು ಪ್ರಾಬ್ಲಮ್ ಏನೈತ್ರಿ? ಅದು ಪ್ರಾಬ್ಲಮ್ ಇಲ್ಲ, ಮಾಡ್ಕೊಂಡ್ರೆ ಲಾಭ ಐತ್ರಿ, ಮಾಡ್ಕೊಳ್ಳಿಲ್ಲ ಅಂದ್ರೆ ನುಕ್ಸಾನ. ಮೇನ್ ಅಂದ್ರೆ ದರದ ಮೇಲೆ ಕಬ್ಬಿನ ಗತೆ ನಡೆಯಲ್ಲ ರೀ. ಆಮೇಲೆ ಸರ್ ಈಗ ಪೋಲ್ಯಾನ್ ಅಗ್ರೋ ವತಿಯಿಂದ ನಿಮಗೆ ಏನೇನು ಹೆಲ್ಪ್ ಆಗಿದೆ ಸರ್? ನಾಯ್ಕ್ ಸರ್, ನಮ್ಮ ನಾಯ್ಕ್ ಸರ್ ಅದರಲ್ಲ ಕೊಡ್ತಾರೆ. ಕ್ಲೀನ್ 20 ಆಯ್ತು, PD ಆಯ್ತು, ರೀ ನ್ಯೂಟ್ರಿಪಲ್ DAP ರೀ. ಗೊಬ್ಬರದಾಗ ಬರೀ ಏನು ನಿಮ್ಮಲ್ಲಿ ಡಿಫ್ರೆನ್ಸ್ ಐತಿ? ನೀವು ಹೊರಗೆಲ್ಲ ನೋಡ್ತಿರ್ತೀರಿ. ನೋಡಕ್ಕೆ ಏನು ಇಲ್ರಿ, ಅರಿಶಿನ ಉದ್ದಕ್ಕೆ ಜಾಸ್ತಿ ಬರ್ತದ್ರಿ. ಮತ್ತೆ ಕಲರ್ ಜಾಸ್ತಿ ಬರ್ತದೆ. ಕಲರ್ ಜಾಸ್ತಿ ರೀ. ಇದು 20 ಏನೈತಿರಲ್ಲ ಕಲರ್ ಜಾಸ್ತಿ ಬರ್ತದೆ. ಲಾಸ್ಟ್ನೇ ಡೋಸ್ ನೀವು ಕ್ಲೀನ್ 20 ಬಿ ತೊಗೋತೀರೇನ್ರಿ? 0050 ಕ್ಲೀನ್ 20 ಕೊಡ್ತೀವಿ. ಯಾವ್ದ್ರ ಸಂಬಂಧ ಇದೆ ಅಂದ್ರೆ ಕಲರ್ ಬರ್ತದ್ರಿ, ಮತ್ತೆ ಅಟ್ಸಂಗಿಲ್ಲ. ಆಮೇಲೆ ಈಗ ರೀ ಸೈಜ್ ಐತಲ್ರಿ ಇದು? ಇದು ಕೊಡ್ತಿರಲ್ಲ ಸೈಜ್ ಬರತ್ರಿ. ಆಮೇಲೆ ಇದು ವೆರೈಟಿ ಯಾವ್ದೈತಿ ಅಂದ್ರಿ? ಸೇಲಂ ರೀ. ಸೇಲಂ ಸರ್ ಗೆಳೆಯರು ನೋಡ್ತಿರ್ಬೋದು ನೀವು ರೈತರೆಲ್ಲ. ಸೇಲಂ ಈ ರೀತಿ ಅದ. ಆಮೇಲೆ
ಸಾಕಷ್ಟು ಜನ ಹೇಳ್ತಾರೆ ಸೇಲಂ ಸ್ವಲ್ಪ ರೋಗ ಜಾಸ್ತಿ ಐತೆ ಯಾಕಂದ್ರೆ ಏನಿಲ್ರಿ ಮಾಡ್ಕೊಂಡ್ರೆ ಐತೆ ಕಡಪ ಸ್ವಲ್ಪ ರೋಗ ಕಡಿಮೆ ರೀ. ಹಾಂ 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 ಆದ್ರೆ ಸೇಲಂಗೆ ಏನಂತಾರಲ್ಲ ಸ್ವಲ್ಪ ಔಷಧ ಜಾಸ್ತಿ. ಹಾಂ ರೇಟು ಜಾಸ್ತಿ ರೀ. ರೇಟು ಜಾಸ್ತಿ, ಔಷಧ ಸ್ವಲ್ಪ ಹಾಂ 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 ಆಮೇಲೆ ಜಾಸ್ತಿ ಬರ್ತದೆ. ಹಾಂ ಹಾಂ ನಮ್ಮ ನಾಯಕ್ ಸರ್ ಒಂದು ಗೈಡ್ಲೈನ್ ಮುಖಾಂತರ ನೀವು ಸಂತುಷ್ಟದಿರಿ? 15 ವರ್ಷ ಆತ್ರಿ ಅವ್ರ ಗೈಡೆನ್ಸ್. ಎಷ್ಟು ರೀ? 15 ವರ್ಷ. ರೈತರು ಇಲ್ಲಿ ಒಂದು ವಿಶೇಷತೆ ಅಂದ್ರೆ ಏನಂತ ಹೇಳ್ಬೇಕಂದ್ರೆ ರೀ, ನಮ್ಮ ನಾಯಕ್ ಸರ್ ಅವರು ಪೋಲ್ಯಾನ್ ಅಗ್ರೋ ವತಿಯಿಂದ ಸರ್ನ ಇಲ್ಲಿ ಅವ್ರಿಗೆ ರೈತರಿಗೆ ಅವ್ರಿಗೆ ಬಾಂಧವ್ಯ 15 ವರ್ಷ ತನಕ ಅವ್ರು ಇಲ್ಲಿ ಗೈಡ್ಲೈನ್ ಮುಖಾಂತರ ಅವ್ರ IMT ಕಂಪನಿಯಾಗ ಇದ್ದಾರೆ. ಅಲ್ಲಿ ಅವ್ರು ಕೊಡ್ತಿದ್ರು. ಅದ ಸೇಮ್ ಕ್ವಾಲಿಟಿನ ಈ ಪೋಲನ್ ಕೊಡಾಕ್ತಾರ. ಇದಾದ್ರೂ ಕ್ವಾಲಿಟಿ ಚಲೋ ಐತಿ. ಆದ್ರೆ ಇಳುವರಿ ಸೇಮ್ ಐತಿ ಅಲ್ರಿ? ಓಕೆ ಓಕೆ, ಥ್ಯಾಂಕ್ ಯು ರೀ, ಧನ್ಯವಾದ. ಇನ್ನೂ ಹೆಚ್ಚಿನ ಮಾಹಿತಿ ಏನಾರ ಇದ್ರೆ ನೀವು ಸ್ವಲ್ಪ ನನ್ಗೆ ಕೂಡ ಶೇರ್ ಮಾಡಿರಿ. ಓಕೆ. ಇದು ಒಂದ ಗದಿ ಅಲ್ರಿ? ಹ್ಞೂ. ಒಂದು ಗದಿಯಾಗ ಬೀಜ ಎಷ್ಟು ಆಗ್ಬೋದು ರೀ ನಿಮ್ಮಲ್ಲಿ? 3 ರಿಂದ 4 ರೀ. ಅಂದ್ರೆ ಇದು ಅಂದಾಜು 1 ಎಕರೆ ಹಚ್ಚಿರಿ ಅಂದ್ರೆ ನೀವು ಅದು ಬೀಜ 4 ಎಕರೆ ಮಾಡ್ತೀರಿ? 4 ಎಕರೆ ರೀ. ಇದು ಚೂರಾಗಡ್ಡಿ. ಈಗ ತಾನು ಜಸ್ಟ್ ವಿಡಿಯೋ ಮಾಡಿದ್ದಲ್ರಿ, ಆ ವಿಡಿಯೋ